ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ಬ್ಲಾಗ್ಸ್. ನಾನು ನಿಮ್ಗೆ ಇವತ್ತು ತುಂಬ ಈಸಿಯಾಗಿ ಟೇಸ್ಟಿಯಾಗಿರೋಂಥ ಬ್ರೋಕ್ಲಿ ಪನ್ನೀರ್ ಪೆಪ್ಪರ್ ಫ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಬ್ರೋಕ್ಲಿ ಪನ್ನೀರ್ ಪೆಪ್ಪರ್ ಫ್ರೈಗೆ ನಾನೊಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅನ್ನಬೇಕು. ಆವಾಗಲೇ ನಮಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾಗೋದು. ಮತ್ತು ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ಸಾಸಿವೆ ಚಿಟಪಟ ಅಂತ ಅಂದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸಾಸಿವೆ ಚಿಟಪಟ ಅಂತ ಇದೆ. ನಾನಿವಾಗ ಸಣ್ಣ ಕಟ್ ಮಾಡಿರೋಂಥ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದನ್ನು ತುಂಬ ದಪ್ಪನೂ ಅಲ್ಲ, ತುಂಬ ಸಣ್ಣನೂ ಅಲ್ಲ ನನಗೆ. ಬಟ್ ಜಾಸ್ತಿ ದಪ್ಪ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಬೇಕು ಅಂದರೆ ಕ್ಯಾಪ್ಸಿಕಮ್ಮು ಹಾಕ್ಕೊಬೋದು, ಬಟ್ ನಿಮ್ಮ ಆಪ್ಷನಲ್ ಅದು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು. ನಾನು ಅರ್ಧ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಉಪ್ಪು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಹಾಗಾಗಿ ಇದು ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಲೈಟಾಗಿ. ನೋಡಿ, ಈ ಕಲರ್ ಬಂದಿದೆ. ಇವಾಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಮತ್ತು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾಯಿದೆ. ನಾನು ಬ್ರೋಕ್ಲಿನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇಷ್ಟಿಷ್ಟು ಮಾತ್ರ ಪೀಸಸ್ ಆಗಿ. ಸೊ ಇದನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬ್ರೋಕ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಬೇಕಾಗತ್ತಲ್ವ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳೋಣ. ಬ್ರೋಕ್ಲಿ ಹೆಲ್ತ್ಗೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಟೇಸ್ಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದರೆ ತುಂಬ ಬೇಗ ಬೇಯುತ್ತೆ ಇದು. ಒಂದು ಕಡೆ ಬ್ರೋಕ್ಲಿ ಬೇಯ್ತಾ ಇದೆ. ಅಷ್ಟರಲ್ಲಿ ನಾವು ಅದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕಬೇಕು. ಸೊ ಹಾಗಾಗಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಅಂದರೆ ಒಗ್ಗರಣೆ ಹಾಕ್ತಿರಲ್ವ ಆ ಥರದ್ದು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿ ಸ್ವಲ್ಪ ಕಾಯಬೇಕು. ಸ್ವಲ್ಪ ಕಾದಿದ್ದಾದಮೇಲೆ ನಾನು ಅದಕ್ಕೆ 1/4 ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಒಂಥರ ಸ್ಪೆಷಲ್ ಇಂಗ್ರೀಡಿಯೆಂಟು. ನೀವು ಬೇಕಾದರೆ ಇದನ್ನು ಬೇರೆ ಪೆಪ್ಪರ್ ಫ್ರೈಗೆ ಹಾಕ್ಬೋದು, ಅಥವಾ ನಾನ್ ವೆಜ್ಗೂ ಅಷ್ಟೇ, ಚಿಕನ್ಗೆ ಮಟನ್ಗೆ ಎಲ್ಲ ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಹಾಗೆ ನಾನು 1.25 ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಮೆಣಸು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಅಥವಾ 1.25 ಇಂಚಷ್ಟು ನಾನು ಚಕ್ಕೆ ತೊಗೊಂಡಿದ್ದೀನಿ. ಚಕ್ಕೆ, ಒಂದು 8-10 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಯಾವಾಗ ಅಂದರೆ ಈರುಳ್ಳಿ ಫ್ರೈ ಮಾಡ್ತಾ ಇರ್ತೀರಲ್ವ ಆ ಟೈಮಲ್ಲೇ ಬೇಕಾದ್ರೆ ಹಾಕ್ಬೋದು. ಬಟ್ ನಾನು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು. ಬಟ್ ನೀವು ಆವಾಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೂ ಫ್ರೈ ಮಾಡುವಾಗ ಒಣಮೆಣ್ಸಿನ್ಕಾಯಿ 1-2 ಆದರೂ ಹಾಕಲೇಬೇಕು. ಈ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಮಾಡ್ಕೊಳೋದಕ್ಕೆ, ಈ ಸ್ಪೈಸಸ್ ಮಾಡ್ಕೊಳೋದಕ್ಕೆ. ಇದನ್ನು ಸ್ವಲ್ಪ ಸಣ್ಣ ಉರಿಲಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ ಅಂದರೆ, ಇದೆಲ್ಲ ಕರಿಬೇವಿನ ಸೊಪ್ಪೆಲ್ಲ ಫುಲ್ಲು ಗರಿ ಆಗಿಬಿಡುತ್ತೆ ಈ ಥರ ಫ್ರೈ ಮಾಡಬೇಕಾದ್ರೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇದಕ್ಕೆ ಧನಿಯಾ ಕಾಳು ಹಾಕ್ಬೋದು, ಅಥವಾ ಧನಿಯಾ ಕಾಳು ಇಲ್ಲ ನಮ್ಮ ಮನೇಲಿ ಅಂತಂದರೆ ಧನಿಯಾ ಪುಡಿ ಹಾಕ್ಬೋದು. ಸೊ ನಾನು ಧನಿಯಾ ಕಾಳಿಲ್ಲ, ಹಾಗಾಗಿ ನಾನು ಧನಿಯಾ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆ ಫ್ಲೇವರ್ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಫ್ಲೇವರು ಗಮ್ ಅಂತ ಅನ್ನತ್ತೆ. ಸಣ್ಣ ಉರಿಲಿಟ್ಕೊಂಡು ಫ್ರೈ ಮಾಡಿದ್ರೆ. ದಪ್ಪ ಉರಿಲಿಟ್ಕೊಂಡು ಅಂದರೆ ಸ್ವಲ್ಪ ದೊಡ್ಡದಾಗಿ ಫ್ಲೇಮ್ ಏನಾರು ಇಟ್ಕೊಂಡು ಫ್ರೈ ಮಾಡ್ತಾರೆ, ಸೀದೋಗ್ಬಿಡುತ್ತೆ ಮತ್ತು ಅಷ್ಟು ಸ್ಮೆಲ್ಲು ಇರಲ್ಲ. ಸೊ ನೋಡಿ, ಎಲ್ಲ ಗರಿ ಆಗ್ತಾ ಇದೆ ಅಲ್ವಾ ಕರಿಬೇವಿನ ಸೊಪ್ಪೆಲ್ಲನೂ. ಸೊ ಈ ಥರ ಗರಿ ಆಗಬೇಕು. ನಾನೀಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ 1-2 ನಿಮಿಷ ಇದನ್ನು ಆರೋದಕ್ಕೆ ಬಿಡಬೇಕು. ತುಂಬ ಬಿಸಿ ಇರುತ್ತಲ್ವ, ಹೀಗೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ.
ಹಾಗಾಗಿ ಸ್ವಲ್ಪ ಆರೋದಕ್ಕೆ ಬಿಡ್ತಾಯಿದ್ದೀನಿ ನಾನು. ನೋಡಿ ಈ ಥರ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಇನ್ನೂ ತರಿಯಾಗಿ ಬೇಕಾದ್ರೂ ನೀವು ರುಬ್ಕೊಬೋದು, ಬಟ್ ನಾನು ಇಷ್ಟು ಮಾತ್ರ ಸಾಕು ಅನ್ನಿಸ್ತು ನನಗೆ. ಈಗ ಬ್ರೋಕ್ಲಿ ಬೆಂದಿದೆಯಾ ಇಲ್ಲ ನೋಡೋಣ. ನೋಡಿ ಬೆಂದಿದೆ ಬ್ರೋಕ್ಲಿ, ಆಲ್ಮೋಸ್ಟ್ 90% 95% ಅಷ್ಟು ಬೆಂದಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವಾ, ಸೊ ಹಾಗಾಗಿ ಇದರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ. ನಾನು ಟೇಸ್ಟ್ ನೋಡಿದ್ದೀನಿ, ಉಪ್ಪೊಂದು ಸ್ವಲ್ಪ ಕಡಿಮೆ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀರಿ. ಅದ್ರ ಜೊತೆಗೆ ನಾವು ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ರಲ್ವ ಮ್ಯಾಜಿಕ್ ಮಸಾಲ, ಸೊ ಆ ಮ್ಯಾಜಿಕ್ ಮಸಾಲ ಹಾಕ್ಕೊತಾ ಇದ್ದೀನಿ 1.5 ಸ್ಪೂನಷ್ಟು. ಫೈನಲಿ ಇದಕ್ಕೆ ನಾವು ಬ್ರೋಕ್ಲಿನ ಆ್ಯಡ್ ಅಂದರೆ ಬ್ರೋಕ್ಲಿ ಜೊತೆಗೆ ನಾವು ಪನ್ನೀರ್ ಆ್ಯಡ್ ಮಾಡಬೇಕು. ಪನ್ನೀರ್ ಫಸ್ಟೇ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ತುಂಬ ಬೇಗ ಬೆಂದ್ಬಿಡುತ್ತಲ್ವ, ನಮಗೆ ಬ್ರೋಕ್ಲಿನೇ ಸ್ವಲ್ಪ ಟೈಮ್ ಹಿಡಿಯೋದು ಬೇಯೋದಕ್ಕೆ. ಹಾಗಾಗಿ ಈ ಮ್ಯಾಜಿಕ್ ಮಸಾಲೆ ಎಲ್ಲ ಆ್ಯಡ್ ಮಾಡಿದಾದಮೇಲೆ ನಾನು ಪನ್ನೀರು ಪ್ಯೂರ್ ಪನ್ನೀರ್ ತೊಗೊಂಡಿರೋದು, ಅಂದರೆ ನಾನು ನಂದಿನಿ ಪನ್ನೀರ್ ಆ ಥರ ಅಲ್ಲ, ಹೋಮ್ ಮೇಡ್ ಪನ್ನೀರ್ ಇರುತ್ತಲ್ವ, ಸೊ ಅದನ್ನು ಸಣ್ಣಗೆ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ಅಥವಾ ಏನಕ್ಕಾದ್ರೂ ಸೈಡ್ಸ್ ಥರ ಆಗಿರ್ಬೋದು, ಇಲ್ಲಾಂದರೆ ಚಪಾತಿಗೆ ಪೂರಿಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ತುಂಬ ಹೆಲ್ದಿ ಕೂಡ, ರಿಚ್ ಇನ್ ಪ್ರೋಟೀನ್ ಅಲ್ವಾ, ಪ್ರೋಟೀನ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಬ್ರೋಕ್ಲಿಲೂ ಅಷ್ಟೇ, ಹಾಗೆ ಪನ್ನೀರಲ್ಲೂ ಅಷ್ಟೇ. ಸೊ ಇದನ್ನು ಸುಮ್ಮನೆ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ನಾನೀಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನೂ ಅಷ್ಟೇ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಅಷ್ಟೇ ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ತುಂಬ ಜಾಸ್ತಿ ಮಿಕ್ಸ್ ಮಾಡಬೇಡಿ, ಪನ್ನೀರೆಲ್ಲ ಪೀಸಸ್ ಥರ ಆಗಿಬಿಡುತ್ತೆ. ನಾವು ಆಲ್ರೆಡಿ ಸಣ್ಣ ಸಣ್ಣ ಪೀಸಸ್ ಥರ ಕಟ್ ಮಾಡಿರೋದಲ್ವ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡಿ ಸಾಕು. ಸೊ ಚೆನ್ನಾಗಿ ಬೆಂದಿದೆ. ಫೈನಲ್ ಗಾರ್ನಿಷಿಂಗ್ ಕೊತ್ತಂಬರಿ ಸೊಪ್ಪು, ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ರುಚಿಯಾದ ಸೂಪರಾಗಿ ಟೇಸ್ಟಿಯಾಗಿರೋಂಥ ಬ್ರೋಕ್ಲಿ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಹೇಳ್ತೀನಿ. ನೋಡಿದ್ರಲ್ವಾ ಯಾವ ಥರ ಪನ್ನೀರ್ ಹಾಗೆ ಬ್ರೋಕ್ಲಿ ಯೂಸ್ ಮಾಡಿಕೊಂಡು ಪೆಪ್ಪರ್ ಫ್ರೈ ಮಾಡೋದು ಟೇಸ್ಟಿಯಾಗಿ ಅಂತ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ. ಸೊ ಟೇಸ್ಟ್ ನೋಡೋಣ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನಮಗೆ ತಿಳಿಸಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.